ಎಕ್ಸ್ಪ್ಲೋರ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಅದು ದಕ್ಷಿಣ ಭಾರತದಲ್ಲಿ ಸುಂದರವಾಗಿ ಕಂಗೊಳಿಸುವ ಪ್ರಕೃತಿಯ ಮಡಿಲಿನಲ್ಲಿ, ಪವಿತ್ರ ನದಿಯ ತಟದಲ್ಲಿ, ಹಳ್ಳಿಯ ಸೊಬಗಿನಲ್ಲಿ, ಗುಡಿಸಲುಗಳ ನಡುವಿನಲ್ಲಿ ಒಂದು ಲಿಂಗ. ಆ ಲಿಂಗಕ್ಕೆ ಭಕ್ತಿಪೂರ್ವಕವಾಗಿ ನಮಿಸುವ ಭಕ್ತಾದಿಗಳು, ಆನೆಗಳಿಂದ ಗುಡಿಗೆ ಬಲಿ ಸೇವೆ, ಸುಂದರ ಆಚರಣೆ. ಇದನ್ನು ಕಣ್ತುಂಬಿಕೊಳ್ಳುವ ಭಾಗ್ಯ ಇರುವುದು ವರ್ಷಕ್ಕೆ ಕೇವಲ 28 ದಿನಗಳು ಮಾತ್ರ. ವೈಶಾಖ ಮಹೋತ್ಸವ ಎಂದು ಹೆಸರು ಪಡೆದ ಆಚರಣೆಯಾಗಿದ್ದು, ಲಕ್ಷಾಂತರ ಭಕ್ತರ ಭಕ್ತಿಯ ಸಂಕೇತವಾಗಿದೆ. ಅಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಭಕ್ತಿಯಿಂದ ಜೀವನದ ಏಳಿಗೆಗೋಸ್ಕರ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪುರಾಣದಲ್ಲಿ ಉಲ್ಲೇಖವಾಗಿರುವ ಸ್ಥಳವಾಗಿದ್ದು, ಕೆಲವು ಅದ್ಭುತಗಳಿಗೆ ಸಾಕ್ಷಿಯಾಗಿದೆ. ಈ ವರ್ಷ ಹೆಚ್ಚು ಭಕ್ತಾದಿಗಳಿಗೆ ಆಕರ್ಷಣಾ ಕ್ಷೇತ್ರವಾಗಿದ್ದು, ಈ ದೇವಾಲಯದ ಇತಿಹಾಸ, ಸಂಸ್ಕೃತಿ ಹಾಗೆ ಆಚರಣೆಗಳ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಈ ಮಳೆಯ ಸಮಯದಲ್ಲಿ ಪ್ರಕೃತಿಯ ಸೊಬಗು ನೋಡುವುದೇ ಒಂದು ಆನಂದ. ಅಂಥವುದೇ ಸೊಬಗುಳ್ಳ ಒಂದು ಪ್ರದೇಶ, ಕಾಡು ಮೇಡುಗಳ ಮಧ್ಯೆ ಅದ್ಭುತವಾಗಿ ಕಂಗೊಳಿಸುವ ಈ ಒಂದು ಸ್ಥಳ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ. ಅದೇ ಕೊಟ್ಟಿಯೂರು ಕ್ಷೇತ್ರ. ಕೊಟ್ಟಿಯೂರಲ್ಲಿ ಇರುವುದು ಮುಕ್ಕಣ್ಣನಾದ ಶಿವನ ದೇವಾಲಯವಾಗಿದ್ದು, ಅಲ್ಲಿನ ಜನರು ಕೊಟ್ಟಿಯೂರಪ್ಪನ ಎಂದೂ ಕರೆಯುತ್ತಾರೆ. ಕೊಟ್ಟಿಯೂರು ಪುರಾಣದಲ್ಲಿ ಉಲ್ಲೇಖವಾದ ಕ್ಷೇತ್ರವಾಗಿದ್ದು, ಇಲ್ಲಿ ಇರುವ ಶಿವನ ಲಿಂಗ ಉದ್ಭವಲಿಂಗವಾಗಿದೆ. ಆದರೆ ಇಲ್ಲಿ 2 ಶಿವನ ದೇವಾಲಯವಿದ್ದು, ಅದರಲ್ಲಿ ಒಂದು ದೇವಾಲಯ ವಾವಲಿ ನದಿಯ ಈಚೆ ಕಡೆ ಇದೆ. ಅದನ್ನು ಇಕ್ಕರೆಕೊಟ್ಟಿಯೂರು ಅಂತನೂ, ಇನ್ನೊಂದು ನದಿಯ ಆಚೆ ಕಡೆ ಇದೆ, ಅದನ್ನು ಅಕ್ಕರೆಕೊಟ್ಟಿಯೂರು ಎಂದು ಕರೆಯುತ್ತಾರೆ. ಇಕ್ಕರೆಕೊಟ್ಟಿಯೂರು ದೇವಾಲಯದಲ್ಲಿ ವರ್ಷಪೂರ್ತಿ ಶಿವನ ಆರಾಧನೆ ಮಾಡುತ್ತಾರೆ. ಇದು ಕೇರಳದ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾಗಿದ್ದು, ಆದರೆ ಇಲ್ಲಿ ಇನ್ನೊಂದು ವಿಶೇಷ ಕೂಡ ಇದೆ. ಅಂದರೆ ಇಕ್ಕರೆಕೊಟ್ಟಿಯೂರು ಕ್ಷೇತ್ರಕ್ಕಿಂತ ಅಕ್ಕರೆಕೊಟ್ಟಿಯೂರು ಕ್ಷೇತ್ರದಲ್ಲಿ ಶಿವನ ಆಚರಣೆ ಆಕರ್ಷಣೀಯವಾಗಿದೆ. ಹೌದು, ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾದ ಈ ಸುಂದರ ದೃಶ್ಯಗಳನ್ನು ನೀವು ನೋಡಿರುವಿರಿ. ಈ ದೇವಾಲಯದ ದರ್ಶನ ಪಡೆಯಬೇಕೆಂದರೆ ಜೀವನದಲ್ಲಿ ಒಂದು ಪುಣ್ಯ ಮಾಡಿರಬೇಕು. ಈ ಅಕ್ಕರೆಕೊಟ್ಟಿಯೂರು ಕ್ಷೇತ್ರವು ಅಂದಿನ ಕಾಲದಲ್ಲಿ ಪ್ರಜಾಪತಿ ದಕ್ಷನ ಮಹಾಯಾಗ ನಡೆದ ಸ್ಥಳ ಅಂತಾನೂ ಪುರಾಣದಲ್ಲಿ ತಿಳಿದು ಬರುತ್ತದೆ. ಈ ಯಾಗ ನಡೆದ 28 ದಿನಗಳನ್ನು ಈ ಕ್ಷೇತ್ರದಲ್ಲಿ ಇಂದಿಗೂ ವೈಶಾಖ ಮಹೋತ್ಸವ ಎಂದು ಆಚರಿಸುತ್ತಾರೆ. ಈ ಸಮಯದಲ್ಲಿ ಇಲ್ಲಿಗೆ ಸ್ವಯಂ ಲಿಂಗಕ್ಕೆ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಈ ಸುಂದರ ಆಚರಣೆಯನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಭಕ್ತರು ಆಗಮಿಸುತ್ತಾರೆ. ವೈಶಾಖ ಮಹೋತ್ಸವ ಸಮಯದಲ್ಲಿ ದಿನಕ್ಕೆ 2 ಬಾರಿ ಶಿವೇಲಿ ಆಚರಣೆಯನ್ನು ಮಾಡುತ್ತಾರೆ. ಅಂದರೆ 2 ಆನೆಗಳ ಮೇಲೆ ಶಿವ ಮತ್ತು ಸತಿಯ ಪುನರ್ಜನ್ಮದಲ್ಲಿ ಜನಿಸಿದ ಶಿವನ ಪತ್ನಿಯಾದ ಪಾರ್ವತೀ ದೇವಿಯ ಉತ್ಸವ ಸೇವೆ ನಡೆಯುತ್ತದೆ. ಆ 28 ದಿನಗಳ ಕಾಲ ಮಾತ್ರ ಇಲ್ಲಿ ಶಿವನಿಗೆ ಪೂಜೆ ನಡೆಯುತ್ತದೆ. ಆ ನಂತರ ಅಕ್ಕರೆಯಲ್ಲಿ ಶಿವನ ಪೂಜೆ ನಡೆಯುವುದಿಲ್ಲ. ಇಕ್ಕರೆಯಲ್ಲಿಯ ದೇವಾಲಯದಲ್ಲಿ ಮಾತ್ರ ಶಿವನ ಪೂಜೆ ನಡೆಯುತ್ತಾ ಹೋಗುತ್ತೆ. ಇಲ್ಲಿ ಪೂಜೆ ನಡೆಯುವ ಸಮಯದಲ್ಲಿ ಅಲ್ಲಿ ಪೂಜೆ ನಿಲ್ಲುತ್ತದೆ. ಇಲ್ಲಿ ಪೂಜೆ ನಿಂತಾಗ ಅಲ್ಲಿ ಪೂಜೆ ಆರಂಭವಾಗುತ್ತದೆ. ಇಂತಹ ಪದ್ಧತಿ ಎಷ್ಟೋ ಕಾಲದಿಂದ ನಡೆದುಕೊಂಡು ಬಂದಿದೆ. ಇಲ್ಲಿನ ಕ್ಷೇತ್ರಕ್ಕೆ ಶಿವಪುರಾಣದಲ್ಲಿ ಇರುವ ದಕ್ಷ ಪ್ರಜಾಪತಿಗೆ ಯಾಗ ನಡೆದ ಪುಣ್ಯ ಸ್ಥಳವೇ ಈ ಕೊಟ್ಟಿಯೂರು. ಇಲ್ಲಿ ಇರುವ ಅಕ್ಕರೆಕೊಟ್ಟಿಯೂರಲ್ಲಿಯೇ ಮಾಡಿದ ನಂಬಿಕೆ ಇದೆ. ಅಂತ ದಕ್ಷ ಮಹಾರಾಜ ತನ್ನ ಮಗಳಾದ ಸತೀದೇವಿಗೂ ಅವಳ ಪತಿಯಾದ ಮಹಾದೇವನಿಗೂ ಯಾವುದೇ ಆಹ್ವಾನ ಮಾಡಿರಲಿಲ್ಲ. ಆದರೆ ಈ ಯಾಗಕ್ಕೆ ಶಿವನ ಹೇಳಿದ ಮಾತಿಗೆ ವಿರುದ್ಧವಾಗಿಯೂ ಆಕೆ ಯಾಗಕ್ಕೆ ತೆರಳುತ್ತಾಳೆ. ತನ್ನ ಮಗಳು ಯಾಗಕ್ಕೆ ಬಂದದ್ದನ್ನು ಕಂಡು ಪ್ರಜಾಪತಿ ಕೋಪದಿಂದ ಅವನ ವೈರಿ ತನ್ನ ಅಳಿಯನಾದ ಶಿವನಿಗೆ ಹೀಯಾಳಿಸುತ್ತಾ ಅವಮಾನ ಮಾಡುತ್ತಾನೆ. ಶಿವನಿಗೆ ಆಹ್ವಾನ ಮಾಡೋದೇ ಇಲ್ಲ, ಅವನಿಗೆ ಪೂಜೆ ನೀಡೋದೇ ಇಲ್ಲ ಎಂದು ವ್ಯಂಗ್ಯವಾಗಿ ಮಾತಾಡಿದ. ಆ ಸಮಯದಲ್ಲಿ ಅವಮಾನಕ್ಕೆ ಒಳಗಾಗಿ ಮನನೊಂದ ಸತಿ ಆ ಯಾಗದ ಬೆಂಕಿಗೆ ತನ್ನ ಜೀವವನ್ನು ಅರ್ಪಿಸುತ್ತಾಳೆ. ಘೋರ ವಿಷಯ
ಕೇಳಿದ ಪರಮೇಶ್ವರ ರೌದ್ರ ನರ್ತನವನ್ನು ಆರಂಭಿಸುತ್ತಾನೆ. ಈ ಸಮಯದಲ್ಲಿ ಶಿವಸ್ವರೂಪಿಯಾದ ವೀರಭದ್ರ ಜನಿಸುತ್ತಾನೆ. ಈ ವೀರಭದ್ರ ತನ್ನ ಸಹಸ್ರಗಣಗಳಾದ ನಂದಿಯ ಜೊತೆಗೂಡಿ ಪ್ರಜಾಪತಿಯ ಯಜ್ಞ ನಡೆದ ಸ್ಥಳಕ್ಕೆ ಬರುತ್ತಾನೆ. ಆ ಇಡೀ ಯಾಗಶಾಲೆಯನ್ನು ಧ್ವಂಸ ಮಾಡಿ ದಕ್ಷ ಪ್ರಜಾಪತಿಯ ರುಂಡಛೇದನ ಮಾಡುತ್ತಾನೆ. ಆನಂತರ ರೌದ್ರನಾದ ಪರಮೇಶ್ವರ ಭೂಮಿಗೆ ಬರುತ್ತಾನೆ. ಅಲ್ಲಿ ಈತ ತನ್ನ ಪತ್ನಿಯಾದ ಸತೀದೇವಿಯ ಕಂಡು ದುಃಖಿತನಾಗಿ ಎತ್ತಿಕೊಂಡು ನಟರಾಜನಾಗಿ ರೌದ್ರ ನರ್ತನ ಮಾಡುತ್ತಾನೆ. ಆ ಸಮಯಕ್ಕೆ ಇಡೀ ವಿಶ್ವವು ನಡುಕ ಉಂಟಾಗುತ್ತದೆ. ಈ ರೀತಿ ಸತಿಯ ದೇಹ ಸತ್ತ ಸ್ಥಿತಿಯಲ್ಲಿ ಇರುವ ತನಕ ಶಿವನ ಈ ತಾಂಡವ ನಿಲ್ಲದು ಎಂದು ಅರಿತುಕೊಂಡ ಮಹಾವಿಷ್ಣುವು ತನ್ನ ಶಕ್ತಿಯಾಯುಧವಾದ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಚಿತ್ರ ಮಾಡಿದಾಗ ಭೂಮಿಯ ನಾನಾ ಕಡೆಗೆ ಬೀಳುತ್ತದೆ. ಆ ಚಿತ್ರವಾದ ದೇಹದ ಭಾಗ ಬಿದ್ದ ಸ್ಥಳವೇ ಈಗಿನ ಶಕ್ತಿಪೀಠಗಳು. ಮತ್ತೆ ಆ ಸಮಯದಲ್ಲಿ ದುಃಖಿತನಾದ ಶಿವನು ಈ ವಿಷಯ ಕೇಳಿ ತನ್ನ ರೌದ್ರ ರೂಪವನ್ನು ನಿಲ್ಲಿಸಿ ಮಹಾವಿಷ್ಣುವನ್ನು ಗಟ್ಟಿಯಾಗಿ ಆಲಂಗಿಸುತ್ತಾನೆ. ವಿಷ್ಣು ಪುಣ್ಯ ಮಹಾಯಜ್ಞವನ್ನು ಮುಂದುವರಿಸುವಂತೆ ಪ್ರಾರ್ಥಿಸುತ್ತಾನೆ ಮತ್ತು ಪ್ರಜಾಪತಿ ದಕ್ಷನ ತಪ್ಪಿಗೆ ಕ್ಷಮೆ ನೀಡುವಂತೆ ಬೇಡಿಕೊಳ್ಳುತ್ತಾನೆ. ಇದನ್ನು ಕೇಳಿದ ಶಿವ ಒಪ್ಪಿಕೊಂಡು ರುಂಡೆ ಇಲ್ಲದೆ ಬಿದ್ದಿದ್ದ ಪ್ರಜಾಪತಿಯ ದೇಹಕ್ಕೆ ಟಗರಿನ ರುಂಡವನ್ನು ಇಟ್ಟು ಜೀವದಾನ ಮಾಡುತ್ತಾನೆ. ಶಿವನು ತಾನು ಅನುಭವಿಸಿದ ನೋವು ಯಾರೂ ಅನುಭವಿಸಬಾರದು ಎಂದು ಹೇಳಿ ಕೈಲಾಸಕ್ಕೆ ತೆರಳುತ್ತಾನೆ. ಹಾಗೆ ಇಲ್ಲಿ ದಾಂಪತ್ಯ ಸಮಸ್ಯೆ, ಗಂಡ ಹೆಂಡತಿ ಮನಸ್ತಾಪ, ಮದುವೆಯಾಗದೇ ಇರದವರು, ವಿಚ್ಛೇದನ ಸಮಸ್ಯೆ ಇರುವವರು ಇಲ್ಲಿ ಶಿವನ ಪೂಜೆ ಸಲ್ಲಿಸಿದರೆ ತಮ್ಮ ಜೀವನದ ನೋವು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ಆವಾಗ ದಕ್ಷ ಪ್ರಜಾಪತಿಯ ಯಜ್ಞ ನಡೆದ ಸತೀದೇವಿಯ ಆಹುತಿಯಾದ ಸ್ಥಳವೇ ಈ ಕೊಟ್ಟಿಯೂರು. ಗೆಳೆಯರಿ, ಇಲ್ಲಿ ಇನ್ನೊಂದು ವಿಶೇಷ ಸಂಗತಿ ಎಂದರೆ ಇಲ್ಲಿನ ಆಚರಣೆಯ ಮಹೋತ್ಸವದ ವಿಧಾನವನ್ನು ಆರಂಭಿಸಿದ್ದು ಸ್ವಾಮಿ ಶಂಕರಾಚಾರ್ಯರು ಎಂಬುದು ಆಶ್ಚರ್ಯಕರ ಸಂಗತಿ. ಇಲ್ಲಿ ಜಾತಿ ಭೇದ ಎಂಬುದು ಕಂಡುಬರುವುದಿಲ್ಲ. ಆದರೆ ವೈಶಾಖ ಮಹೋತ್ಸವ ನಡೆಯುವ 28 ದಿನಗಳಲ್ಲಿ ಕೊನೆಯ 4 ದಿನಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿರುವುದಿಲ್ಲ. ಅಂದು ಕೇವಲ ಪುರುಷರಿಗೆ ಮಾತ್ರ ಹೋಗುವ ಅವಕಾಶವಿದೆ. ಏಕೆಂದರೆ ಆ ಸಮಯದಲ್ಲಿ ಸತಿಯು ತನ್ನ ದೇಹತ್ಯಾಗ ಮಾಡಿದ್ದಾಳೆ ಎಂಬ ನಂಬಿಕೆ ಇದೆ. ಈ ಸ್ಥಳದ ಸಮೀಪದಲ್ಲಿ ಮುತ್ತಿರೇರಿಕಾವು ಎಂಬ ಸ್ಥಳವಿದೆ. ಅಲ್ಲಿ ಶಿವನ ಅಂಶವಾದ ವೀರಭದ್ರನ ಖಡ್ಗ ಇದೆ ಎಂಬ ನಂಬಿಕೆ ಇದೆ. ಅದನ್ನು ಅಲ್ಲಿ ಪೂಜಿಸುತ್ತಾರೆ. ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಗೆ ಮೆರವಣಿಗೆಯ ಮೂಲಕ ತರುತ್ತಾರೆ. ನಂತರ ಇಲ್ಲಿಯ ಉದ್ಭವಲಿಂಗಕ್ಕೆ ಪೂಜೆ ಸಲ್ಲಿಸಿ ಲಿಂಗವನ್ನು ತಬ್ಬಿಕೊಳ್ಳುತ್ತಾರೆ. ಅಕ್ಕರೆ ಕೊಟ್ಟಿಯೂರಲ್ಲಿ ಸತೀದೇವಿಯು ತನ್ನ ದೇಹತ್ಯಾಗ ಮಾಡಿದ ಸ್ಥಳವನ್ನು ಅಂಬರಕಲ್ಲು ಎಂದು ಕರೆಯುತ್ತಾರೆ. ಇಲ್ಲಿ ವಾವಲಿ ನದಿಯಲ್ಲಿ ಮುಳುಗಿ ಶಿವನ ದರ್ಶನ ಪಡೆದರೆ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಲೂ ಕರೆಯುತ್ತಾರೆ. ಇಲ್ಲಿಯ ನದಿಯ ಕಲ್ಲುಗಳನ್ನು ಒಂದಕ್ಕೊಂದು ಅರೆದರೆ ಭಸ್ಮ ಸಿಗುವುದು, ಅದುವೇ ಪ್ರಸಾದವೆಂದು ಅಲ್ಲಿಯ ಜನರ ನಂಬಿಕೆ. ಇಲ್ಲಿ ಇನ್ನೊಂದು ವಿಶೇಷ ಎಂದರೆ ಬಿಳಿ ಬಣ್ಣದ ವಸ್ತು ಕಾಣಸಿಗುವುದು. ಅದನ್ನು ಒಡಪು ಅಂತಲೂ ಕರೆಯುತ್ತಾರೆ. ಅದನ್ನು ಪ್ರಜಾಪತಿಯ ಗಡ್ಡೆ ಎಂದು ನಂಬುತ್ತಾರೆ. ಇದನ್ನು ಬಿದಿರಿನಿಂದ ತಯಾರಿಸಿ 1 ತಿಂಗಳುಗಳ ಕಾಲ ನೀರಿನಲ್ಲಿಡುತ್ತಾರೆ. ನೀವು ಇಲ್ಲಿಗೆ ಹೋದರೆ ಈ ತಪ್ಪನ್ನು ಮಾಡಬೇಡಿ. ಅಲ್ಲಿನ ನದಿಯ ಕಲ್ಲನ್ನು ನೀವು ಬರುವಾಗ ತೆಗೆದುಕೊಂಡು ಬರಬೇಡಿ. ಏಕೆಂದರೆ ಅದು ತೆಗೆದುಕೊಂಡು ಬಂದರೆ ದೋಷ ಬರುವುದು ಎಂಬ ಅಲ್ಲಿಯ ಜನರ ನಂಬಿಕೆ. ಇಲ್ಲಿ ಭೇಟಿ ನೀಡಿದರೆ ಶಿವನ ಅನುಗ್ರಹ ಸಿಗದೇ ಇರುವ ಅನುಮಾನವಿಲ್ಲ. ಇದು ಸ್ನೇಹಿತರೆ ಕೊಟ್ಟಿಯೂರಿನ ಶಿವ ದೇವಾಲಯದ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತೆ ಸಿಗೋಣ. ಹರ ಹರ ಮಹಾದೇವ.